ಏನಾದರೂ ಕೂಡ ನಿಮಗೆ ಆತ್ಮಸಾಕ್ಷಿ ಇದ್ದರೆ ಮೊದಲು ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಸಾರ್ವಜನಿಕವಾಗಿ ಬಹಿರಂಗವಾಗಿ ಕ್ಷಮೆ ಕೇಳ್ತಕ್ಕಂಥ ಕೆಲಸ ಮಾಡಿ. ಮೊದಲು ಭಾರತೀಯ ಜನತಾ ಪಕ್ಷ ಚಿಹ್ನೆ ಮೇಲೆ ಗೆದ್ದಿದ್ದಾರಲ್ಲ, ಆ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ಇಲ್ಲ, ನನಗೆ ಯತ್ನಾಳ್ ಅವ್ರ ಬಗ್ಗೆ ಯಾವುದೇ ಬೇಜಾರಿಲ್ಲ. ಯತ್ನಾಳ್ ಅವರು ಬಹಿರಂಗವಾಗಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿದ್ರು. ಈಗ ನನ್ನ ಜೊತೆಗೆ ಪಾಟೀಲ್ ಅವರು ಇದ್ದಾರೆ, ಅವ್ರನ್ನೇ ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಏನು ಬಹಿರಂಗವಾಗಿ ಯತ್ನಾಳ್ ಅವರು ಕ್ಷಮೆಯಾಚನೆಯನ್ನು ಕೂಡ ಕೊಡಬೇಕು, ಹಾಗೆ ರಾಜೀನಾಮೆ ಕೊಡಬೇಕು ಅಂತೇಳಿ ಹೇಳಿದಿರಾ, ಏನು ಹೇಳ್ತೀರಾ? ನಾನು ಸನ್ಮಾನ್ಯ ಬಸವನಗೌಡರು ನಿಮ್ಗೆ ಆತ್ಮಸಾಕ್ಷಿ ಇದ್ದರೆ ಉಪಕಾರ ಸ್ಮರಣೆ ಮಾಡುವಂಥ ಕನಿಷ್ಠ ಏನಾದರೂ ಕೂಡ ನಿಮಗೆ ಆತ್ಮಸಾಕ್ಷಿ ಇದ್ದರೆ ಮೊದಲು ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಸಾರ್ವಜನಿಕವಾಗಿ ಬಹಿರಂಗವಾಗಿ ಕ್ಷಮೆ ಕೇಳ್ತಕ್ಕಂಥ ಕೆಲಸ ಮಾಡಿ. ಸ್ವಲ್ಪನಾದರೂ ನೀವು ಮಾಡಿರೋ ಪಾಪ ಕಡಿಮೆ ಆಗ್ತದೆ. ಅದ್ರ ಜೊತೆಗೆ ಎರಡನೇದ್ದು, ನೀವು ಕರ್ನಾಟಕದ ಹುಲಿ, ಹಿಂದೂ ಹುಲಿ, ಉತ್ತರ ಕರ್ನಾಟಕ ಹುಲಿ ಅಂತ ಹೇಳ್ತಿರಲ್ಲ, ನೀವು ಹುಲಿನೋ ಇಲ್ಲಿನೋ ಗೊತ್ತಾಗಬೇಕಾಗಿತ್ತಂದ್ರೆ ಮೊದಲು ಭಾರತೀಯ ಜನತಾ ಪಕ್ಷ ಚಿಹ್ನೆ ಮೇಲೆ ಗೆದ್ದಿದ್ದೀರಲ್ಲ, ಆ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ಚುನಾವಣೆ ಆಗಲಿ, ನಿಮ್ಮ ವಿರುದ್ಧ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ನಿಲ್ಲಿಸಿ ಗೆಲ್ಲಿಸುವಂಥ ಕೆಲಸ ನಾವು ಮಾಡ್ತೀವಿ ಪಕ್ಷದಿಂದ. ಆವಾಗ ನೀವು ಹುಲಿನೋ ಇಲ್ಲಿನೋ ಅಂತಕ್ಕಂಥದ್ದು ಗೊತ್ತಾಗ್ತದೆ. ನಡಹಳ್ಳಿಯವರಿಗೆ ಯಾಕೆ ಅಷ್ಟೊಂದು ವಿರುದ್ಧ ಅಂತೇಳಿ, ಯತ್ನಾಳ್ ವಿರುದ್ಧ ಯಾಕೆ ಅಷ್ಟೊಂದು ಆಕ್ರೋಶ, ಬೇಜಾರು? ಇಲ್ಲ, ನನಗೆ ಯತ್ನಾಳ್ ಅವ್ರ ಬಗ್ಗೆ ಯಾವುದೇ ಬೇಜಾರಿಲ್ಲ. ಆದರೆ ನಮ್ಮ ನಾಯಕರ ಬಗ್ಗೆ ಸುಳ್ಳು 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 ಮಾತಾಡ್ತಲ್ಲ ಮನುಷ್ಯ, ಅದು ನೋಡಿದಾಗ ನಾನೊಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಖಂಡಿತವಾಗಲೂ ಕೂಡ ನಮ್ಗೆ ನೋವು ಆಗ್ತದೆ. ಅವ್ರು ಎಲ್ಲಿವರೆಗೆ ಭಾರತೀಯ ಜನತಾ ಪಕ್ಷದಾಗಿದ್ದರು ಅಲ್ಲಿ ತನಕ ನಾವು ಮಾತಾಡಲಿಲ್ಲ, ತಡ್ಕೊಂಡಿದ್ವಿ. ಅದು ಈಗ ಅವರು ಭಾರತೀಯ ಜನತಾ ಪಕ್ಷ ಬಿಟ್ಟು ಹೊರಗೆ ಹೋಗಿದ್ದಾರೆ. ಹೊರಗೆ ಹೋದ್ಮೇಲೂ ಕೂಡ ಆ ವ್ಯಕ್ತಿ ಮತ್ತೆ ಸುಳ್ಳು ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಉಚ್ಚಾಟನೆ ಬಳಿಕ ಈಗ ನಡಹಳ್ಳಿಯವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಈಗ ನಿಮ್ಮ ವಿರುದ್ಧ ಪ್ರತಿಭಟನೆ ಕೂಡ ಮಾಡ್ತಿರುವಂಥ ಸರ್, ಏನು ಹೇಳ್ತೀರಿ? ನನ್ನ ವಿರುದ್ಧ ಎಲ್ಲಿ ಪ್ರತಿಭಟನೆ ಮಾಡ್ತಾ ಇಲ್ಲ. ಹಿಂದೆ ನಾನು ಕಾಂಗ್ರೆಸ್ನಲ್ಲಿದ್ದಾಗ ಒಂದು ಸಂಘರ್ಷ ಆಗಿತ್ತು ನನಗೆ, ಬಿ ಪಾಟೀಲ್ರಿಗೆ. ಆ ಸಂದರ್ಭದ ಒಂದು ನಡೆದಿರ್ತಕ್ಕಂಥ ಆಕಸ್ಮಿಕ ಘಟನೆ, ಹಳೆಯ ವಿಡಿಯೋಗನ್ನು ಈಗ ಅದಕ್ಕೆ ತಿರುಚಿ ಅದಕ್ಕೆ ಮೇಲೆ ಬರೆದು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ಅದನ್ನು ಜನರು ದಾರಿ ತಪ್ಪಿಸಕ್ಕಂಥ ನೀಚ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಷ್ಟೇ. ಯಡಿಯೂರಪ್ಪ ಅವರಿಗೆ ಕ್ಷಮೆಯಾಚನೆ ಕೇಳಬೇಕು, ವಿಜೇಂದ್ರ ಅವರಿಗೂ ಕೂಡ ಕ್ಷಮೆಯಾಚನೆ ಕೇಳಬೇಕು ಅಂತ ಹೇಳಿದ್ರಿ ಸರ್. ನಾನು ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಕ್ಷಮೆಯಾಚನೆ ಕೇಳಬೇಕು ಅಂತ ಯಾಕೆ ಹೇಳಿದೆ ಅಂದರೆ, ಯಡಿಯೂರಪ್ಪನವ್ರ ಉಪಕಾರದಿಂದನೇ ಈ ಮನುಷ್ಯ ರಾಜಕೀಯವಾಗಿ ದೊಡ್ಡ ಮಟ್ಟಕ್ಕೆ ಬಂದಿದ್ದು. ಯಡಿಯೂರಪ್ಪನವ್ರ ಉಪಕಾರದಿಂದನೇ MLA ಆಗಿದ್ದು, ಯಡಿಯೂರಪ್ಪನವ್ರ ಉಪಕಾರದಿಂದನೇ ಕೇಂದ್ರದ ಮಂತ್ರಿ ಆಗಿದ್ದು, ಯಡಿಯೂರಪ್ಪನವ್ರ ಉಪಕಾರದಿಂದನೇ MP ಆಗಿದ್ದು, ಯಡಿಯೂರಪ್ಪನವ್ರ ಉಪಕಾರದಿಂದನೇ ಮತ್ತೆ ಪುನಃ ಬಂದು MLA ಆಗಿದ್ದು. ಇಷ್ಟೆಲ್ಲ ಉಪಕಾರ ಮಾಡಿರ್ತಕ್ಕಂಥ ಯಡಿಯೂರಪ್ಪನವ್ರ ಬಗ್ಗೆ ಇಷ್ಟೊಂದು ಅವಾಚ್ಯ ಶಬ್ದಗಳಲ್ಲಿ ಏನು 2 ವರ್ಷಗಳಕ್ಕಿಂತ ಟೀಕೆ ಮಾಡ್ತಾ ಬಂದಿದ್ದಾರಲ್ಲ, ಆ ಪಾಪದ ಕೊಡ ತುಂಬಿದೆ. ಸ್ವಲ್ಪನಾದ್ರೂ ಕಮ್ಮಿ ಮಾಡ್ಕೋಬೇಕಾಗಿದ್ರೆ ಬಹಿರಂಗವಾಗಿ ಯಡಿಯೂರಪ್ಪನವ್ರು ಕ್ಷಮೆ ಕೇಳಪ್ಪ ಅಂತ ಹೇಳಿದ್ರು. ಹೊಸ ಪಕ್ಷ ಕಟ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು ಸರ್ ಯತ್ನಾಳ್ ಅವರು, ಏನು ಹೇಳ್ತೀರಾ ಅಂತ? ನಾನೊಂದು ಮಾತು ಹೇಳ್ತೀನಿ, ಆ ಮನುಷ್ಯ ಹೊಸದರ ಕಟ್ಟಲಿ ಹಳೆದರ ಕಟ್ಟಲಿ ನಮ್ಗೆ ಸಂಬಂಧ ಇಲ್ಲ. ಅವರು ಕರ್ನಾಟಕದಲ್ಲರ ಕಟ್ಟಲಿ, ಆಲ್ ಇಂಡಿಯಾ ಲೆವೆಲರ ಕಟ್ಟಲಿ, ಇಂಟರ್ನ್ಯಾಷನಲ್ ಲೆವೆಲ್ ಕೊಟ್ಟರಿ, 1 ಕಟ್ಟಲಿ 10 ಕಟ್ಟಲಿ ನಮಗೆ ಸಂಬಂಧ ಇಲ್ಲ. ಅದು ನಮ್ಮ ನಾಯಕರ ಬಗ್ಗೆ ಬಾಯಿ ಬಿಟ್ರೆ, ಆಮೇಲೆ ನಾಯಕರ ಬಗ್ಗೆ ಹಗುರವಾಗಿ ಮಾತಾಡ್ತಕ್ಕಂಥ ಕೆಲಸ ಮಾಡಿದರೆ ಅವ್ನು ಇತಿಹಾಸವನ್ನು ಅವ್ರು ತೆಗಿಬೇಕಾಗ್ತದೆ. ಸೈಲೆಂಟ್ ಆಗ್ತಾರೆ ಸರ್ ಹಾಗಾದ್ರೆ ಯತ್ನಾಳ್ ಅವರು? ಸೈಲೆಂಟ್ ಆಗದೆ ಹೋದರೆ ಜನ ಸೈಲೆಂಟ್ ಮಾಡ್ತಾರೆ. ಸೈಲೆಂಟ್ ಆಗದೆ ಹೋದರೆ ಜನ ಸೈಲೆಂಟ್ ಮಾಡ್ತಾರೆ ಈ ಸಾರಿ. ಥ್ಯಾಂಕ್ ಯು. ಇದಿಷ್ಟು AS ಪಾಟೀಲ್ ನಡಹಳ್ಳಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.